ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ಕ್ವೆಶನ್ ಪೇಪರ್ ಜೊತೆ ಬಂದಿದ್ದೀನಿ. ಅದೇ 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ SE2 ಎಕ್ಸಾಮ್ ಮಾಡೆಲ್ ಕ್ವೆಶನ್ ಪೇಪರ್. ಸೊ ಈ ಕ್ವೆಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೂಡ LBA ಮಾದರಿಯಲ್ಲಿರುವಂತಹ ಕ್ವೆಶನ್ ಪೇಪರ್. ಇಂದ ಲಾಸ್ಟಲ್ಲಿ ನಾನು ಇಂಗ್ಲೀಷ್ ಕ್ವೆಶನ್ ಪೇಪರ್ ಹಾಕಿದ್ದೆ, ಆಗ ಇದೇ ಬರುತ್ತಾ ಆ ರೀತಿ ಕಮೆಂಟ್ಸ್ ಬಂದಿತ್ತು. ಸೊ ಮಾಡೆಲ್ ಕ್ವೆಶನ್ ಪೇಪರಿಂದ ಸುಮಾರಷ್ಟು ಕ್ವೆಶನ್ಸನ್ನು ನಾವು ಕ್ವೆಶನ್ ಪೇಪರಲ್ಲಿ ನೋಡಿದ್ವಿ ಕೂಡ, ತುಂಬ ಕೊಟ್ಟಿದ್ರು ಕೂಡ. ಹಾಗೆಯೇ ಏನು LBAದ್ದು ಡಾಕ್ಯುಮೆಂಟ್ ಏನಿತ್ತು ಅದೇ ಬೇಸ್ ಮೇಲೆ ಅದರಲ್ಲಿ ಏನು ಕ್ವೆಶನ್ಸ್ ಇತ್ತು ಆ ಡಾಕ್ಯುಮೆಂಟಲ್ಲಿ ಅದೇ ರೀತಿಯ ಕ್ವೆಶನ್ಸನ್ನು ರಿಪೀಟ್ ಮಾಡಿದರು. ತುಂಬ ಈಸಿಯಾಗಿತ್ತು ನೋಡಿ. ಈಗ ಇಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್, 4 ಮಲ್ಟಿಪಲ್ ಚಾಯ್ಸ್ ಇದೆ. ನೀವು ಅದನ್ನು ನಿಧಾನಕ್ಕೆ ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಧಾನಕ್ಕೆ ಕಂಪ್ಲೀಟ್ ಆದ ವಿಡಿಯೋನ ನೋಡಿದರೆ ನಿಮಗೆ ಕೀ ಆನ್ಸರ್ ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಕೀ ಆನ್ಸರ್ ಕೂಡ ಸಿಗುತ್ತೆ. ಈ ಒಂದು ಕ್ವೆಶನ್ ಪೇಪರನ್ನು ನೀವು ಮಕ್ಕಳ ಜೊತೆ ಕರೆಕ್ಟಾಗಿ ಅವರಿಗೆ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೆ ಆದರೆ, ಪ್ಲಸ್ ನಮ್ಮ LBA ಡಾಕ್ಯುಮೆಂಟ್ ಏನು ಫಸ್ಟಿಗೆ ಕೊಟ್ಟಿದ್ದರು ಅದನ್ನು ಕೂಡ ನಾವು ಅದನ್ನೇ ಮಾಡಿದ್ದಾದರೆ ನಮಗೆ ತುಂಬಾ ಈಸಿ ಆಗುತ್ತೆ, ನಮಗೇನು ಕೂಡ ಸಮಸ್ಯೆನೇ ಆಗೋದಿಲ್ಲ. ಸೊ ಯಾಕೆ ಅಂತ ಹೇಳಿದರೆ ಮಕ್ಕಳಿಗೂ ಕೂಡ ಎಕ್ಸಾಮ್ ತುಂಬ ಈಸಿ ಆಗುತ್ತೆ. ಆಲ್ರೆಡಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದೇ ಕ್ವೆಶನ್ಸ್ ಆಗಿರುತ್ತೆ. ಹಾಗೆಯೇ ಮತ್ತು ಮಾಡೆಲ್ ಕ್ವೆಶನ್ ಪೇಪರನ್ನು ನಾವು ಚೆಕ್ ಮಾಡಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಕ್ವೆಶನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವಾಕ್ಯ ನೋಡಿ. ರಾಜಪ್ರಭುತ್ವ ಎಂದರೇನು? ಏಕರೂಪ ನಾಗರಿಕ ಸಂಹಿತೆ ಎಂದರೇನು? ವಿಜಯನಗರ ಸಾಮ್ರಾಜ್ಯ ಯಾವ ದೊರೆಯು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿದ್ದಾರೆ? ಈ ರೀತಿ. ನೆಕ್ಸ್ಟ್, ಬಿಟ್ಟ ಸ್ಥಳವನ್ನು ತುಂಬಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ವರ್ಷ ಯಾವುದು? ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು? ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ? ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಡ್ಯಾಶ್. ನೋಡಿ, ಈ ರೀತಿಯಾದಂಥ ಬಿಟ್ಟ ಸ್ಥಳಗಳನ್ನು ಕೂಡ ನಾವು ನೋಡ್ಬೋದು. ಹಾಗೆಯೇ ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿ, ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ ಮನೆತನಗಳನ್ನು ತಿಳಿಸಿ, ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವುವು? ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿ, ಕುತುಬ್ ಮಿನಾರ್ ಎಲ್ಲಿದೆ? ಅದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವರು ಯಾರು? ಸಿಖ್ಖರ ಪಂಚಕಾಕಾರಕಗಳನ್ನು ಹೆಸರಿಸಿ, ಮತದಾನದ ಮಹತ್ವ ತಿಳಿಸಿರಿ, ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಯಾವುವು? ಯುರೋಪನ್ನು ಪರ್ಯಾಯ ದ್ವೀಪ ಎನ್ನುವರು ಏಕೆ? ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುವರು ಏಕೆ? ಇದಿಷ್ಟು ಕೂಡ 3-4 ವಾಕ್ಯಗಳ ಪ್ರಶ್ನೆಗಳಾಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು 5-6 ವಾಕ್ಯ, ಜಸ್ಟ್ 2 ಕ್ವೆಶನ್ಸ್ ಇದೆ. ಅದರಲ್ಲಿ ಮೊದಲನೇದು ಬಸವೇಶ್ವರ ಚಿಂತನೆಗಳನ್ನು ತಿಳಿಸಿರಿ. 2ನೇ ಪ್ರಶ್ನೆ, ಭಾರತದ ನಕ್ಷೆ ಬಿಡಿಸಿ, ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ತಾಳಿಕೋಟೆ, ಕೆಳದಿ, ವಿಜಯನಗರ ಹಾಗೂ ಶೃಂಗೇರಿ. ಸೊ ಇದಿಷ್ಟು ಪ್ರಶ್ನೆಗಳು ಇರುವಂಥದ್ದು. ಈ ಪ್ರಶ್ನೆಗಳಿಗೆ ನಾನು ಕೀ ಆನ್ಸರನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಕೀ ಆನ್ಸರನ್ನು ನೋಡೋದಾದರೆ 1 by 1 ನೀವು ಕ್ವೆಶನ್ ಜೊತೆಗೆ ಕೀ ಆನ್ಸರನ್ನು ಕೂಡ ನೋಡ್ಕೊಳ್ಳಿ ಫ್ರೆಂಡ್ಸ್. ಪಾಟಲಿಪುತ್ರ, ಮಲ್ಲಿಕಾಫರ್, ಬಾಬರ್, ಸೌದಿ ಅರೇಬಿಯಾ, ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ರಾಜಪ್ರಭುತ್ವ ಎನ್ನುವರು. ಸೊ ಈ ರೀತಿಯಾಗಿ ನೋಡಿ, ಅದು ಎಷ್ಟು ಆನ್ಸರ್ ಇರಬೇಕು ಅನ್ನೋದನ್ನು ಕೂಡ ಕರೆಕ್ಟಾಗಿ ಅಲ್ಲಿ ಎಕ್ಸಾಕ್ಟಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಪೇಪರನ್ನು ನೀವು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ, ನಾಳೆ ಪ್ರಾಕ್ಟೀಸ್ ಮಾಡಿಸಿ ನಾಡಿದ್ದು ಎಕ್ಸಾಮಿಗೆ ನೀವು ಅಕಸ್ಮಾತ್ LBA ಡಾಕ್ಯುಮೆಂಟ್ ಎಲ್ಲದನ್ನು ಕೂಡ ಮಾಡಿದ್ದೀರಾ ಅಂದರೆ ನೋ ಪ್ರಾಬ್ಲಮ್. ಅಕಸ್ಮಾತಾಗಿ ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಈ ಮಾಡೆಲ್ ಕ್ವೆಶನ್ ಪೇಪರನ್ನು ನೀವು ಅವರಿಗೆ ಪ್ರಾಕ್ಟೀಸ್ ಮಾಡಿಸಿ, ಪ್ಲಸ್ ನಿಮಗೇನಾದ್ರೂ LBA ಡಾಕ್ಯುಮೆಂಟ್ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು LBA ಡಾಕ್ಯುಮೆಂಟನ್ನು ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿರುವಂಥ ಮಲ್ಟಿಪಲ್ ಚಾಯ್ಸ್ ಹಾಗೆಯೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಲಸ್ 1 ಮಾರ್ಕ್ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿಸಿದರೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತೀನಿ. ನಾನು ಈ ಒಂದು ಕೀ ಆನ್ಸರನ್ನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೀವು ಅದನ್ನು ನೋಡ್ಕೊಳ್ಬೋದು.
ಈಸಿಯಾಗಿ ಕ್ವೆಶ್ಚನ್ ಅದ್ರ ಜೊತೆಗೆ ನೀವು ಇದನ್ನು ನೋಡಿಕೊಂಡಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಒಂದು ಇನ್ಫಾರ್ಮೇಟಿವ್ ಆದಂಥ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದೆ, ಹೆಲ್ಪ್ ಆಗಿದೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. Take care. Bye bye.